ಒಂದು ಅವರ ಪಕ್ಷದಲ್ಲಿ ತೀರ್ಮಾನ ಆಗಿದೆ. ಅದರಿಂದ ಏನು ರಾಜ್ಯ ಅಧ್ಯಕ್ಷರಂತ ವಿಜಯೇಂದ್ರ ಅವರು, ಈ ಆರ್ ಅಶೋಕ್ ಅವರು, ಇಂಥವರೆಲ್ಲನೂ ಅದಕ್ಕೆ ಅವಕಾಶ ಕೊಡಬಾರ್ದು. ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವರಿಗೆ ತರ್ಕ ಶಾಸ್ತ್ರ ಪಾಠ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ, ಬಿಬಿಎಂಪಿಯ ಮಾಜಿ ಮೇಯರ್ ಆದಂತ ಡಿ ವೆಂಕಟೇಶ್ ಮೂರ್ತಿ, ನಮ್ಮ ಸಂಘದ ಎಲ್ಲ ಮುಖಂಡರ, ನಮ್ಮ ಸಮಾಜದ ಐದ ಪರವಾಗಿ ನಾನು ಒತ್ತಾಯ ಮಾಡಿರುವ ಒಪ್ಪಿಗೆ ಇದು ಹಿಂದುಳಿದ ಜಾತಿಗಳ ಮೇಲೆ ಒಂದು ಆರೋಪ ಮಾಡಿದಂಗೆ. ಹಿಂದುಳಿದ ಜಾತಿಗಳ ಉದ್ಧಾರಕ, ಶೋಧಿತ ಸಮುದಾಯಗಳ ಮುಖಂಡ, ಇವರಿಗೆ ತೇಜವಾದ ಮಾಡೋದು ಬಿಜೆಪಿ ಅವರ ಕೆಲಸ ಆಗಿದೆ. ಇವರೇ ವಿಜೇಂದ್ರ ಅವರು ಚೆಕ್ ಮುಖಾಂತರ ದುಡ್ಡು ತಗೊಂಡಿದ್ದಾರೆ. ಯಾವ ನೈತಿಕತೆ ಇದೆ ಅವರಿಗೆ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಕ್ಕೆ? ಚೆಕ್ ಮುಖಾಂತರ ದುಡ್ಡು ತಗೊಂಡಿದ್ದಾರೆ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು. ಇಂಥ ಒಬ್ಬ ಮನುಷ್ಯ ಪಾರ್ಟಿಯ ಜನ JDS ಮತ್ತು ಇವರು JDS ಅವ್ರದ ಮೊದಲೇ ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ಅವರು ಶಾಸಕರಾದಾಗ ಅವ್ರ ಆಸ್ತಿ ಎಷ್ಟಿತ್ತು, ಇವಾಗ ಎಷ್ಟಿದೆ ಅದನ್ನೆಲ್ಲ ನೋಡ್ಕೋಬೇಕು. ಸುಮ್ಮನೆ ಯಾವುದೋ ಒಬ್ಬರ ಒಳ್ಳೆ ಚಾರಿತ್ರಿಕವಾದ ಮನುಷ್ಯನ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಈಗ ನೀವು ಆರೋಪ ಮಾಡಕ್ಕೆ ಹೋದ್ರೆ ಹಿಂದುಳಿದ ವರ್ಗ, ಕುರುಬರ ಸಂಘ, ಶೋಷಿತ ಸಮುದಾಯಗಳ ವರ್ಗ ಎಲ್ಲರೂ ಕೂಡ ಕರ್ನಾಟಕ ತುಂಬ ರೊಚ್ಚಿಗೆದ್ದು ಹೋರಾಟ ಮಾಡಬೇಕಾಗ್ತದೆ. ರಕ್ತದ ಕಾಂತಿ ಆದ್ರೂ ಪರವಾಗಿಲ್ಲ, ನಾವೆಲ್ಲ ಅದಕ್ಕೆ ಬೆಂಬಲವಾಗಿ ನಿಲ್ತೀವಿ, ಬೆಂಬಲವನ್ನು ಘೋಷಿತ ಮಾಡ್ತೀವಿ. ಯಾವುದೇ ಒಂದು ಇದಕ್ಕೆ ಇವ್ರು ಸುಮ್ಮನೆ ಆಲ್ರೆಡಿ ಇವ್ರು ಎಷ್ಟೋ ಮೊದಲೇ ಎಷ್ಟೋ ಬಿಜೆಪಿ ಸರ್ಕಾರ ಇದ್ದಾಗ, JDS ಸರ್ಕಾರ ಇದ್ದಾಗ ಎಷ್ಟೋ ಅನ್ಯಾಯಗಳನ್ನ ಮಾಡಿದ್ದಾರೆ. ಅವಕ್ಕೆ ಇನ್ನೂ ತನಿಖೆ ಮಾಡಕ್ಕೆ ಯಾವುದಕ್ಕೆ ಕಮಿಟಿಗಳು ಮಾಡಿಲ್ಲ. ಆದರೆ ಸಿದ್ದರಾಮಯ್ಯನವರು ಆರೋಪ ಬಂದ ತಕ್ಷಣ ಇಮಿಡಿಯೇಟ್ ಕಮಿಷನ್ಗಳ ಇದನ್ನ ತನಿಖೆ ಆಯೋಗಗಳನ್ನ ನೇಮಕ ಮಾಡಿದ್ದಾರೆ. ತನಿಖೆ ಆಗ್ತಾ ಇದೆ. ಆ ತನಿಖೆ ಇನ್ನೂ ಈಗ ಪೂರ್ತಿ ಆಗಿಲ್ಲ. ಸುಮ್ಮನೆ ಇದನ್ನ ಮಾಡೋದು, ತನಿಖೆ ಆಗಲಿ, ತಪ್ಪಿಸ್ತಾರೆ ಯಾರು ತರ ಅವ್ರು ಕ್ರಮ ತಗೊಳ್ಳಿ, ನಮ್ದು ಒಪ್ಪಿಗಿದೆ. ಆ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ಮತ್ತೆ ಇದೇ ರೀತಿ ನೀವು ಆರೋಪ ಮಾಡ್ಕೊಂಡು ಹೋದ್ರೆ ನಾವು ಸುಮ್ಮನೆ ಕೂಡೋದಿಲ್ಲ. ಹಿಂದುಳಿದ ವರ್ಗ ಮತ್ತು ಕುರುಬರ ಸಂಘ ಯಾವತ್ತೂ ಅದರ ವಿರೋಧವಾಗಿ ನಾವು ಹೋರಾಡ್ತೀವಿ ಅಂತ ಹೇಳ್ಕೊಂಡು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ತಿಳಿಸಿದ್ದೇನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆ ಏನು MLAಗಳನ್ನ ಖರೀದಿ ಮಾಡಿ ಆ ಪಕ್ಷ ಈ ಪಕ್ಷದಾದಂಥವರೆಲ್ಲ 136 ಸೀಟು ಗೆಲ್ಲಿಸಿ ಎಲ್ಲ ಒಂದು ಆದಂಥ ಎಲ್ಲ ಶಾಸಕರ ಅಭಿಪ್ರಾಯದಂತ ಆದಂಥ ಒಬ್ಬ ಧೀಮಂತ ನಾಯಕ, ಜನರ ಪರವಾಗಿ ಬರೀ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕುರುಬರ ನಾಯಕರಲ್ಲ, ಇಡೀ ಹಿಂದುಳಿದ ವರ್ಗ, ದೀನದಲಿತರು, ಹಿಂದುಳಿದ ನಾಯಕ ಇವರು. ನಾವೇನು ಕುರುಬರಂತ ಅಂತ ಇವತ್ತು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಈ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಏಕೈಕ ನಾಯಕ, ಇಂಥ ನಾಯಕ ಇರಬೇಕು, ಮುಂದುವರಿಬೇಕು. ಈ ಸುಮ್ಮನೆ ಇದು ಮೈಸೂರು ಪ್ರಾದೇಶಿಕ ಒಂದು ನಿವೇಶನವೊಂದಾಗಲಿ, ವಾಲ್ಮೀಕಿ ಒಂದು ನಿಗಮದಾಗಲಿ ಸುಮ್ಮನೆ ಅವ್ರನ್ನ ತಳಕಾಗಿ ಅವ್ರ ಅಧಿಕಾರದಿಂದ ಕೆಳಗಿಳಿಸ್ಬೇಕು, ಅವರಿಗೆ ಕಪ್ಪು ಚುಕ್ಕೆ ತರಬೇಕೆಂಬ ಒಂದು ಹೋರಾಟ ಈ ವಿರೋಧ ಪಕ್ಷರು ಮಾಡ್ತಾರೆ. ನಾವೆಲ್ಲ ನಮ್ಮ ಸಂಘದಿಂದ ಧಿಕ್ಕಾರ ಮಾಡ್ತೀವಿ. ಇವತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ, ಇವರು ನಾವು ಯಾವುದೇ ಹೋರಾಟಕ್ಕೆ ಹಿಂಜರದಲ್ಲಿ ಇವತ್ತು ಎಂಥ ಉಗ್ರ ಹೋರಾಟಕ್ಕಾದರೂ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಾದರೂ ಕಪ್ಪು ಚುಕ್ಕೆ ತರುವಂಥ ಕೆಲಸ ಆದರೆ ನಾವು ಹಳ್ಳಿಯಿಂದ ಬಂದು ಒಂದು ಉಗ್ರ ಹೋರಾಟ ಮಾಡೋಕ್ಕೂ ನಾವೆಲ್ಲ ತಯಾರಾಗಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಒಂದು ಪತ್ರಿಕಾ ಒಂದು ಮಾಧ್ಯಮದವರಿಗೆ ನೀವಾದರೂ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ನೀವೆಲ್ಲ ನಮಗೆ ಸಹಕಾರ ಮಾಡಬೇಕಂತ ಮನವಿ ಮಾಡಿಕೊಂಡು ನನ್ನ ಒಂದು ಮಾತುಗಳನ್ನು